ಸಾವಿರಾರು ಕೋಟಿ ಹಣಗಳನ್ನು ಸಂಪಾದನೆ ಮಾಡಿದವರಿದ್ದಾರೆ. ಆದ್ರೆ ಅವ್ರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ 52,000 ಪುಸ್ತಕಗಳನ್ನು ಓದಲಿಕ್ಕೆ ಸಾಧ್ಯ ಆಗಿಲ್ಲ ಮಾನ್ಯ ಶಾಸಕರೇ. ಹಾಗೆ 52,000 ಪುಸ್ತಕಗಳನ್ನು ಓದಿರೋ ವಂಶದಲ್ಲಿ ಹುಟ್ಟಿರೋ ನಾವು ಡಾಕ್ಟರ್ ಆಫ್ ಆಲ್ ಸೈನ್ಸ್ ಪದವಿಯನ್ನು ಪಡೆದಿರ್ತಕ್ಕಂಥ ಜಗತ್ತಿನ ಏಕೈಕ ಪಂಡಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶದಲ್ಲಿ ಹುಟ್ಟಿರೋ ನಾವು ಪರ್ಯಾಯ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ಪರಿವರ್ತನೆಯನ್ನ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಕ್ಷಾಂತರ ಮನುವಾದಿಗಳ ವಿರುದ್ಧ ತೊಡೆ ತಟ್ಟಿದರು. ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ಮನುವಾದಿಗಳನ್ನ ನಡಗಿಸಿದ್ರು. ಅದಕ್ಕೆ ಬ್ರಿಟಿಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೇಳ್ತಾರೆ, ನಿಮ್ಮ ಕೈಯಲ್ಲಿ ಆಯುಧ ಇಲ್ಲ, ಗನ್ ಇಲ್ಲ, ಕತ್ತಿ ಇಲ್ಲ, ಚೂರಿ ಇಲ್ಲ, ಆದ್ರೂ ಯಾಕೆ ನಿಮ್ಮನ್ನ ಕಂಡ್ರೆ ಇವರೆಲ್ಲ ಗದ ನಡುತ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಕೈಯಲ್ಲಿ ಆಯುಧ ಇಲ್ಲ, ಬಂದೂಕಿಲ್ಲ, ಚೂರಿ ಇಲ್ಲ, ಆದ್ರೆ ನನ್ನ ಕೈಯಲ್ಲಿ ಪೆನ್ನಿದೆ ಕಣಪ್ಪ, ಆ ಪೆನ್ನಿಗೆ ಇವರೆಲ್ಲರೂ ಹೆದರ್ತಾರೆ ಅಂತ ಹೇಳಿ. ಅಂದ್ರೆ ಜಗತ್ತನ್ನ ಪೆನ್ನುಗಳಿಂದ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಆ ಪೆನ್ನು ಎಲ್ಲಿ ಇರ್ಬೇಕಂದ್ರೆ ಕಾನೂನುಗಳನ್ನ ಅನುಷ್ಠಾನ ಮಾಡೋ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನು ಇರ್ಬೇಕಾಗ್ತದೆ ಸ್ನೇಹಿತರೆ. ಪರ್ಯಾಯ ರಾಜಕಾರಣ ಅಥವಾ ಪರಿವರ್ತನೆ ರಾಜಕಾರಣ ಅನ್ನೋದು ಬಹಳ ಹಿಂದೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ನಾವ್ಯಾರು ಅರ್ಥ ಮಾಡ್ಕೊಂಡಿಲ್ಲ. ಈ ದೇಶದ ನೂತನ ಸಂಸದ ಪಾರ್ಲಿಮೆಂಟ್ ಅನ್ನು ಉದ್ಘಾಟನೆ ಮಾಡುವಾಗ ಆನರಬಲ್ ಸ್ಪೀಕರ್ ಜಾಗದ ಪಕ್ಕದಲ್ಲಿ ನೂತನ ಸಂಸತ್ತಿನ ಲೋಕಸಭಾ ಅಧ್ಯಕ್ಷರು ಕೂತ್ಕೊಳ್ತಕ್ಕಂತಹ ಜಾಗದಲ್ಲಿ ಪ್ರಜಾಪ್ರಭುತ್ವದ ಸಂಕೇತವಾಗಿರ್ತಕ್ಕಂತಹ ಸಂವಿಧಾನದ ಪ್ರತಿನೋ, ಪ್ರಜಾಪ್ರಭುತ್ವದ ಸಂಕೇತವಾಗಿರ್ತಕ್ಕಂತಹ ಅಶೋಕ ಚಕ್ರ ಇರ್ತಕ್ಕಂತಹ 4 ತಲೆ ಸಿಂಹ ಇರ್ತಕ್ಕಂಥ ಲಾಂಛನವನ್ನ ಇಡೋ ಬಗ್ಗೆ ತಮಿಳುನಾಡಿನ ರಾಜಪ್ರಭುತ್ವದ ಸೈಗೋಲನ ತಂದು ಯಾವಾಗ ಪ್ರತಿಷ್ಠಾಪಿಸಿದ್ರು ಅವತ್ತು ನಾವು ತಿಳ್ಕೋಬೇಕಾಗಿತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅದು ಪ್ರಭುತ್ವದ ಆಡಳಿತ ಇದೆ ಅಂತಕ್ಕಂಥ ಮಾತನ್ನ ಅವತ್ತು ನಾವು ತಿಳ್ಕೋಬೇಕಾಗಿತ್ತು ಸ್ನೇಹಿತರೆ. ಯಾಕೆ ಪರಿವರ್ತನೆಯ ರಾಜಕಾರಣ ಬೇಕು ಅಂತ ಹೇಳಿದ್ರೆ 2016ರ NCRP ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಪ್ರಕಾರ ಈ ದೇಶದಲ್ಲಿ ಪ್ರತಿ 6 ಗಂಟೆಗಳಿಗೆ ಒಮ್ಮೆ ಒಬ್ಬ ಮಹಿಳೆಯನ್ನು ಜೀವಂತವಾಗಿ ಸುಡಲಾಗ್ತದೆ. ಪ್ರತಿ 6 ಗಂಟೆಗೆ ಪ್ರತಿ 47 ನಿಮಿಷಗಳಿಗೆ ಒಮ್ಮೆ ಈ ದೇಶದಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡಲಾಗ್ತಾ ಇದೆ. ಪ್ರತಿ